ಅಣ್ಣಾರ ಅಣ್ಣಾರ ಹಾ ಯಾರು? ನಾ ಅನ್ಕೊಂಡ್ರಿ. ಹಾ ಬಾ ಒಳಗ್ ಬಾ ಒಳಗ್ ಬಾ. ನಮಸ್ಕಾರ ರೀ. ಬಾ ನಮಸ್ಕಾರ ಬಾ ಕೊಡ್ಮ. ನನ್ ಮಗಳ ಮದುವೆಲಿ ಕುಟುಂಬ ಸಮೇತ ಎಲ್ಲರೂ ಕೊಡು ಬರ್ಲಿ ಕೊಡು ಹೋಗುದು ಕೊಡು. ಅಮ್ಮ ಲಕ್ಷ್ಮಿ. ಅಜ್ಜಿ. ಅಮ್ಮ ಲಕ್ಷ್ಮಿ ಇವರು ಮದುವೆ ಪತ್ರ ಕೊಡೋದಿಲ್ಲ ಅಮ್ಮ. ಮಕ್ಕಳನ್ನ ಲಕ್ಷ್ಮಿ ಆರಾಮದಿರಿ, ನೀವು ಆರಾಮದಿರಿ? ಮಗಳ ಮದುವೆಗೆ ಅಪ್ಪಾಜಿ ಚೂಡಿಕೊಂಡ್ರಮ್ಮ. ಆಯ್ತು. ಲಕ್ಷ್ಮಿ ಪತ್ನಿ ಬಂದ್ಮ ಬನ್ನಿ. ಅಮ್ಮ ಲಕ್ಷ್ಮಿ ಹಾಪ್ಪ ತಗೊಂಡ್ ಬಾ ಅಮ್ಮ. ಬಾ ಅಮ್ಮ ಲಕ್ಷ್ಮಿ ಕುಂದು. ಅಮ್ಮ ಲಕ್ಷ್ಮಿ ಅಪ್ಪ ನೀ ಬಹಳ ಅದೃಷ್ಟ ಅಂತ ಕಣಮ್ಮ. ಈ ಮನೆ ಮಹಾಲಕ್ಷ್ಮಿ ಕಣಮ್ಮ ನೀನು. ಈ ಮನೆ ಮಹಾಲಕ್ಷ್ಮಿ ನೀನು. ಯಾಕಪ್ಪ ಆತರ ಮಾತಾಡ್ತಿದ್ಯಾ ನೀನ್ ನನಗೆ? ಇಲ್ಲಮ್ಮ ನಿನ್ ಕಾಲ್ ಗುಣನೇ ಹಂಗೆ. ನೀ ಬಂದ ಮೇಲೆ ನನ್ ಮನೆ ಇಷ್ಟೆಲ್ಲ ವೈಭೋಗ ಕಂಡಿದ್ದು ಅಲ್ಲಮ್ಮ. ನೀ ಹುಟ್ಟಕ್ಕಿನ ಮುಂಚೆ ಕಣ ಹೆಂಗಿದೆ ಈ ಹಂಗದೀನಿ. ನೀ ಹುಟ್ಟಿ ಬಂದ ಮ್ಯಾಗ ನನ್ನ ಅದೃಷ್ಟನೇ ತಗೋತು. ನೀ ಹುಟ್ಟಿದ ಮ್ಯಾಗ ನನ್ ಮನುಷ್ಯನ ಬೆಳಗ್ ಹೋಯ್ತು. ನೀನ್ ನೀನ್ ಮಹಾಲಕ್ಷ್ಮಿ ಕಣಮ್ಮ. ನನ್ ಪಾಡಿಗೆ ನೀನ್ ಮಹಾಲಕ್ಷ್ಮಿ. ಯಾಕಪ್ಪ ಆತರ ಮಾತಾಡ್ತಿದ್ಯಾ ನೀನಂಗ? ಮಾರಾಣಿ ತರ ಬೆಳೆಸಿಯ ತಾಯಿ ಕೊರ್ತಿಲ್ದ ತರ ನಾನ್ ನೋಡ್ಕೊಂಡಿದ್ದೀಯಾ? ನನ್ಗೇನ್ ಕಮ್ಮಡಿಯ ನೀನು? ಹುಚ್ಚಿ ಹೆಚ್ಚು ಕಮ್ಮ ಅಂತ ಬರಗಿಲ್ಲಮ್ಮ. ಅದಕ್ಕ ನನ್ ಒಬ್ಬ ತಂದೆ ಮಾಡೋ ಕರ್ತವ್ಯ ನಾನ್ ಮಾಡ್ಬೇಕಲ್ಲ. ಲಗ್ನ ಮಾಡಿಕೊಟ್ಟು ನನ್ ಒಳ್ಳೆ ಗಂಡ ಮನೆ ಸೇರ್ಸಿದ ಅವಾಗ ನನ್ ಕರ್ತವ್ಯ ಮುಗಿತೈತಿ. ಅವಾಗ ನಾ ಫ್ರೀ ಹಾಕೇನಿ. ಯಾಕಪ್ಪ ನಿನ್ ಮದ್ವೆ ಅಂತ ಯಾವಾಗ್ಲೇ ಬೇರೆ ಮದ್ವೆ ವಿಷಯ ಬಿಟ್ರ ಮತ್ತೇನು ಮಾತಾಡಲ್ಲ ನೀನು. ನನ್ ಕೆಲ್ಸ ಇದೆ ಸ್ವಲ್ಪ, ನಾನು ನಿಮ್ಗೆ ಗೆಳತಿ ಮನೆಗೆ ಹೋಗ್ತೀನಿ. ಹಂಗಲ್ಲಮ್ಮ ಲಕ್ಷ್ಮಿ. ಏನು ಮದ್ವಿ ಅಂದ್ರೆ ಕೊತ್ತಿಗೆ ಬರ್ತ ನೋಡಿಕಿಗೆ ಅಲ್ಲಿ ಅಲ್ಲಮ್ಮ. ಇಷ್ಟೆಲ್ಲ ಯಾರಿಗ ನಿನಗ ಹೋದಲ್ಲ. ಅವ ಇನ್ನು ಈ ಮನೆಯ ಹಳೆಯಾಗ ಬರೋ ಅಷ್ಟು ಅಂತ ಅವ ಎಲ್ಲದನ ಏನ? ಇಲ್ಲಪ್ಪ ಪೀಸ್ ನಿಮ್ಮ ನಿನ್ ಪೀಸ್ ಮಾಡ್ತಾನ ಮಕ್ಳು ಹೆಂಗದ ನಂಬರ್ ಇದ್ದಾಗ ನೋಡವ. ಯಾರ ನೀವು ಆಸ್ಪತ್ರೆ ಹೋಗ್ತಿರೋದ? ದೋಸ್ತ ದಾರಿ ಬಿಟ್ಟು ಹೋಗಕ್ ಬರ್ತೀನಿ ಬೇಕ್ ನೀಗ. ಸೈಡ್ ಹೊಂಟಿನ ನೀನ್ ಹತ್ತ ಕೊಟ್ಟಿರಿ ದಾರಿ ಇಲ್ಲ ನಿನಗ ಹೋಗಕ್ಕ. ರೋಡ್ ತುಂಬಾ ರೋಡ್ ತುಂಬಾ ಯಾರಂತ ನನ್ನ ಮನೆಗೆ ನಾನು ಹೊಂಟಿನಿ. ನಮ್ ಡ್ರೈವರ್ ಸಜ್ಜಿಲ್ಲ ಆಪ್ ಚುಳ ಮಗ ಅವ. ಕರ್ಕೊಂಡು ಹೋಗಿ ಮನೆಗೆ ಹೇಳ್ತಿ. ನೀ ಅಲ್ಲೇ ಎಣ್ಣೆ ನಿಂತಿ ಆಪ್ ಚುಳ ಮಗನ ಮಾತಾಡಲ್ಲ. ಹೋಲ್ ಬಿಡ್ಲಿಪ್ಪ ಹೋಲ್ ಬಿಡು ಅಂತೀಯಲ್ಲ. ಹೆಣ್ಮಕ್ಳು ದೇವ್ರದಾಗ ಬಾಲೆ ಹಂಗಂತ ಬಡ್ದು ಮಗನ. ತಪ್ಪಾಯ್ತವ ತಪ್ಪಾಯ್ತು ಬಜ್ರಂಗಿ. ಬಾರ ಓಂಬಾ ಹಿಂಗ ಹೋಗ್ಬಿಡಮ್ಮ. ಹಿಂಗ ಹೋದ್ರ ಹೊಡಿತಾರಮ್ಮ ಬೂಟ್ ಗಲ್ಲಿ. ಬಾ ಬಡ ಬಾ. ಲಕ್ಷ್ಮಿ ಅಪ್ಪ ಯಾಕೆ ಹೊರಟತ್ತೆ? ಮಳಿ ಇತ್ತಲ್ಲಪ್ಪ ನನ್ಗೆ ಹೇಳ್ತೀನಿ ನಿಂತ್ಕೋ. ಮಳಿ ನಿಂತ್ಕೊಂಡು ಹೋಗಂತಂದು ಅದಕ್ಕೆ ಲೇಟ್ ಆಯ್ತು ಬರಕ. ಏನ್ ಹುಡ್ರವ್ವ ಏನಾದ್ರು ಒಂದು ಉದಾಹರಣೆ ಹೇಳ್ತೀನಿ ಈಗ. ಆಯ್ತಾಯ್ತು ಗೊತ್ತಾಯ್ತಪ್ಪ. ನೀನ ಸುಮ್ನೆ ಇರ್ಲೆ. ದೋಸ್ತ ಬಾಲಿ ದೋಸ್ತ ತಡಿಯಲೇಪ್ಪ. ಅವ್ರ ಅಪ್ಪ ನೋಡಿದ್ರೆ ಚಪ್ಪಲ್ ತಂದ್ಬಿಡ ಬಾಲಿ ತಡಿ ಅಲ್ಮಾರಿ ನೋಡಿ ಅದನ್ನ ಬಾರಿ ನೀವು ಮುಚ್ಚಿದ್ರು ಬಾರು. ಅಪ್ಪ
ನಾ ಕಲೇಜ್ಗೆ ಹೋಗಿ ಬರ್ತೇನೆ. ಸ್ವಲ್ಪ ಹೋಗಿ ಜಲ್ದಿ ಬರುವ ಹಾ, ಬಾ. ಕಾಯ್ತಾರಂತ ಅಲ್ಲ ಕುಂತ್ಕೊಂಡಿ. ಆಯ್ತಾಯ್ತು. ದೋಸ್ತ ಏ ನೋಡಲಿ ಹಾಪ್ ಸುಳೆ ಮಗನ ಏಯ್ ಸುಮ್ಮನೆ ಒಬ್ಬ ಬಾಹುಬಲಿ ಇಲ್ಲೇ ಅದ ನೀವಪ್ಪ ನಿಮ್ಮಂತರ ಕಾಡ್ಸದಕ್ಕ ಅಲ್ಲೇ ನೀ ನಾನ್ ಸಪೋರ್ಟ್ ಅವ್ರ ಸಪೋರ್ಟ್ ಹೇಳ ಬಿಡು. ಬ್ಯಾಡಲ್ಲೇ ಸುಮ್ನೆ ಓಲ್ ಎತ್ಲಾಗೆ ಅವನು ಹಾಪ್ ಸುಳೆ ಮಗನ ಈಗ ಬ್ಯಾರದವ್ ಯಾವನಾರ ಬೈದ್ರ ಬಿಡ್ತೇವನಪ್ಪ. ಹೆಂಗದನಲ್ಲಿ ಅವ್ರ ಮನಿ ತಾಲಿ ಹೋಗಿ ಅಲ್ಲ ಗಜ ಗಜ ತಂದ ಹಿಡ್ತಾನ ಹೆಂಗಂದ್ರ ಬದರಂಗ್ ಮಗ್ಲ ಅದು ಬಿಡು. ಆಂಟಿ ಇದ ಆಪ್ಷನ್ ಮಕ್ಳಿಲ್ಲ ಆಂಟಿ ನಮ್ಗ್ ನೀನ್ ಸೈಕಲ್ ತಗೊಂಡ್ಬಂದ್ ಆಸಕ್ ಬಂದಿದ್ರಲ್ಲ. ಇರ್ಲಿ ಬಾ ಇರ್ಲಿ. ಪ್ರೀತಿಯ ಪರಿವಾಳ ಹೊಡಿ ಮಗ, ಹೊಡಿ, ಹೊಡಿ, ಬಾ, ಬಾ, ಬಾ. ಏ ದೋಸ್ತ ಪಡ್ಯಾಕ್ ಬಂದ್ರ ಸುಮ್ಮನೆ ಕುಂತಿಯಲ್ಲೇ ಹಾಪ್ ಸುಳೆ ಮಗ ಹೊಡೆಗನ ಕಾಲ ಮಾಡಿ ಕಿತ್ ಹೊಡಿಬೇಕಲ್ಲ ಅವ್ರ ನೀನು ಬೈಟಿಲ್ಲ ನನ್ನ ಬಡ್ಯಾಕ್ ಬರ್ತಾರ ನೀವು ನೀನ್ ಇಟ್ಟು ಹೋಗ್ತಾಯಿದ್ಯಾನ? ನೋಡ್ಯಾ ದೋಸ್ತ ಏನ್ ಮಾತಾಡ್ತಿಲ್ಲ ನಿಮ್ಮ ನಾಲ್ಕು ಅಕ್ಕಲೇ ತಡಬಳ್ಳಿ ಹೆಣ್ಮಕ್ಳು ಉಗಾರಿಗೆ ಅಂದ್ರ ಹೊಡಿಸಿ ಕೈಲೆ ದೋಸ್ತ ನಾ ತಡ್ವಿಲ್ ದೋಸ್ತ ಯಾವ ಸುಳ ಮಾಡ ನಿನ್ ತಪ್ಪಾಯ್ತು ಸುಮ್ಮನೆ ಜನಪದ ಐತಿ ಆಡಿನ ದೋಸ್ತ ಏನ್ ಜನಪದ ಐತೆ ಅಂತ ಆಡಿರಿ. ಹೆಣ್ಮಕ್ಳು ನೋಡ್ಕೊಂತ ಆಡ್ತಾರನ ಜನಪದನ. ನಿಮ್ಮ ನೋಡಿ ಆಡಾಡ್ಯಾರ ಬೇಯವ್ವ ನಮ್ ಪಾಡಿಗೆ ನಾ ಆಡಿನಿ. ಅದ್ ತಮ್ಮ ನೋಡ್ಲಾರ ಸುಮ್ಮನೆ ಹೆಂಗ್ ಬರ್ತಾವ? ಜನಪದ ಮತ್ ನಮಗಂತಂದ ಬಂದವ್ರ ಅವ್ರ ಜನಪದ. ನಿಮಗಂತ ಮಾತ್ರ ಆ ಕಡೆ ಈ ಕಡೆ ಹೋಗಿ ಆಡ್ಬೇಕು, ಇಲ್ಲೇ ಆಡ್ಬೇಕು ಅದು ನಾವಿದ್ದಲ್ಲೇನ. ದೋಸ್ತ ಒಬ್ಬ ಸಣ್ಣ ಹುಡುಗ ಬೈಯಾಕ ಕುಂತಾನ ನೀ ಸುಮ್ಮನೆ ಕುಂತಿಯಲ್ಲ ಅಂತಲೇ ದೋಸ್ತ ನಿಂಗಂತ ಬುತ್ತಿ ಹೇಳೋದು ಆಗಲ್ಲಪ್ಪ ನಮ್ ಕೈಲಿ ಇವ ಇಟ್ಟದನ ಹರ್ಯಾಡ್ದವನಾಗ ನೀನ್ ಇಟ್ಟು ಹೋಗ್ತಾಯಿದ್ಯಾನ ಮತ್ತ? ನೋಡಲ್ಲ ನೋಡ ಬರಬೇಡ ನಮ್ ಪಂಚ್ ನೀನು ಡೈಲಾಗ್ ಇದ ಫಸ್ಟ್ ಇದ ಲಾಸ್ಟ್. ಇನ್ನೊಂದ್ ನಮ್ಮಿಂದ ಅಡ್ಡಾಡೋದೇ ನಮ್ಮ ಮನ್ಯಾಗ ಗೊತ್ತಾಯ್ತು ಅಂತಂದ್ರೆ ನಿಮ್ನ ಅಡ್ಡಾಸ್ ಹೇಳ್ತಾರ. ನಮ್ ತಾತನ್ ಮುಂದೆ ಹೋಗಿ ಏನ್ ತಡಿ ಇವ್ರಿಬ್ರು ಒಮ್ಮೆ ಜಡಿಲ್ಲ ನಾವ್ ಮಾಚ ಗೊತ್ತಾಗಟ್ಟ ಹೋಗಿ ಸೀದಾ ಮಾತಾಡೇ ಫಸ್ಟ್. ಮತ್ತೆ ನೀನ್ ಜಾಸ್ತಿ ಕದಿಯಲ್ಲ. ಲಕ್ಷ್ಮಿ ಹಾ? ಯಾಕಮ್ಮ ಮಕ್ಕ ಎಷ್ಟು ಸಣ್ಣ ಆಗೈತವ? ಏನಿಲ್ಲಪ್ಪ, ಯಾರು ಕಾಲೇಜ್ ಗಿಲೇಜ್ನಾಗ ಸರ್ ಗಿರಿ ಏನಾರ ಬೈದ್ರನ? ಯಾರೋ ಇಬ್ರು ದಿನ ನನ್ನಿಂದನೇ ಇರ್ತಾರೆ. ಆದ್ರೆ ನನ್ಗ ಅವ್ರನ್ನೂ ನೋಡಿದ್ರೆ ಆತರ ಏನು ಅನ್ಸೋದಿಲ್ಲ, ಅವ್ರ ಆತರ ಇಲ್ಲ ಅಂತಂದು. ಯಾರವ ಎಲ್ಲದನವ ಯಾರಂತ ಗೊತ್ತಿಲ್ಲಪ್ಪ ಅವ್ರು. ಏನಂತ ತಿಳ್ದನವ ಪಟೇಲ್ರ ಮನಿ ಹುಡುಗಿ ಅಂದ್ರ ಅವ್ನ ಆತರ ನೋಡ್ಲಿಕ್ಕೆ ಕಾಣಲ್ಲಪ್ಪ ಆತರ ಏನು. ನಾನು ಅಡ್ಡ ಉದ್ದ ಹೇಳಿ ಬಿಡ್ತೀನಿ ಅವನ್ನ. ಆತರ ಏನಿಲ್ಲಪ್ಪ. ಪಟೇಲ್ ಮಗಳು ಹೆಂಗ ನನ್ಗೆ ಗೊತ್ತೈತಲ್ಲ. ಅಲ್ಲ ಗೊತ್ತೈತಮ್ಮ. ಹೋಗ್ಲಿ ಬಿಡಪ್ಪ, ಅದೇನೇ ಬೇಡ. ಅವ್ರ ಆತರ ಕಾಣಲಿ. ಆಯ್ತು ಹೋಗಮ್ಮ ಹೋಗು. ಕನ್ನಡ ಬರ್ತೀನಿ. ಆಯ್ತಮ್ಮ. ಅಲ್ಲ ಲಕ್ಷ್ಮಿ ಯಾಕಮ್ಮ 3 ದಿನ ಆತು ಏನ್ ವಿಚಾರ ಮಾಡತ್ತಿದ್ದಿ? ಯಾರ ಏನಾರ ಅಂದ್ರ ಏನು ಊಟ ಬಿಟ್ಟಿದಿ, ನಿದ್ದೆ ಬಿಟ್ಟಿದಿ, ಒಬ್ಬಕ್ಕೆ ಅಳ್ಕೊಂತ ಕುಂತಿರ್ತಿದಿ. ಯಾಕಮ್ಮ ಹಿಂಗ್ಯಾಕ್ ಮಾಡ್ತಿದಿ? ಏನಾಗಿತ್ತಿ? ಏನಿಲ್ಲಪ್ಪ, ಆರಾಮಿದ್ದೇನೆ. ಊಟ ಮಾಡ್ತಿದ್ದೀನಿ. ಹೋಗಿ ಬರ್ತೇನೆ. ಹುಷಾರಮ್ಮ. ಹಾ ಪದೇ ಪದೇ ಅದೇ ಹೇಳು. ಯಾಕೆ ಹಿಂದಿದ್ದ ಅಡ್ಡಾಡಕತ್ತೀವಿ? ನಾಚಿ ಮಾನ ಮರ್ಯಾದೆ ಅನ್ನೋದು ಏನ್ ರೈತನು ಒಂಚೂರು? ಮನುಷ್ಯ ಆದ್ರಪ್ಪ ಹಿಂದಿನ ಬರಂಗಿಲ್ಲ. ಇದ ಲಾಸ್ಟ್. ಆಯ್ತು. ಹಲೋ ಕಾಳಿಂಗ, ಹೇಳ್ರಿ ಪಟೇಲ್ರೇ. ಎಲ್ಲಿದ್ಯಾ? ಯಾವನು ನನ್ನ ಮಗಳು ಕಣ್ಣು ಹಾಕಿದ್ದಾನಂತೆ. ಅವನು ಎಲ್ಲಿದ್ರು ಇವತ್ತು ಹಾಕಂಬ. ಅವನು ಬಿಡ್ಬಾಳ ಅವನು. ಯಾರ್ದು ನನ್ನ ಮಕ್ಕಳು ನಿಮ್ ಕೆಲಸ ಆಯ್ತಂತ ತಿಳ್ಕೊರಿ ಪಟೇಲ್ರೇ.
ಯಾಕ್ಲೆ ಮತ್ತೆ ಹಿಂಗ್ಯಾಕ್ ಕುಂತಿ ಬಾ ಊಟಾರ ಮಾಡ ಲೇ ಟೈಮ್ ನೋಡ ಲೇಟ್ ಆಗೈತಿ ಊಟಾರ ಮಾಡ ಮಕ್ಕಂತೇವ ಅಲ್ಲಿ ಏನ್ ಹಿಂಗ ಕುಂತ ಹೆಣ ಕುಂತಂಗ ಊಟಂಗ್ ಬಾ ಲೇಪ್ಪ ಮನ್ಸಿ ಬೇಜಾರಾಗ್ತೈತಿ ಗೊತ್ತಲೇ ಹೊಟ್ಟೆ ಹಸ್ತಿಲ್ಲ ಬಿಡಪ್ಪ ವಾಟ್ಲಿ ಇರ್ತಾನ ಮಜಾ ನಂಗೆ ಹೊಟ್ಟೆ ಹಸ್ತಿಲ್ಲ ಚರ್ಗಿ ತಗೊಂಡೈತನ ನನ್ ತಲಿ ತಿನ್ಬಳ್ಳಿಯಪ್ಪ ನೀನು ಹೋಗು ಸುಮ್ಮ ಊಟ ಮಾಡಿ ಮಲ್ಕೋ ಹೋಗು ಲೇ ಆ ಪಡ್ಸಿಕೆ ಊಟ ಮಾಡ್ಬಾ ಟೈಮ್ ಆತ ನನ್ಗೆ ಹೊಟ್ಟೆ ಹಸ್ತಿರ್ಲಿ ಈಗ ಏನಾಗೈತ್ ಮತ್ತ ಓ ಲೇ ಮತ್ತೆ ಆಗಂದ್ರ ಏನಾಗೈತಿ ಅಪ್ಪ ನಿಂಗ ಬಾ ಲೇ ದೋಸ್ತ ಊಟ ಮಾಡ ಇಲ್ಲೇ ನನಗ ದೋಸ್ತ ಏನ ತಿಂಡಿ ದೋಸ್ತ ನಿನ್ನ ಬಿಟ್ಟೆ ಅಕ್ಕ ಒಂದ್ ದಿನ ಕಾಣ್ಲಿಲ್ಲ ಅಂದ್ರೆ ನನಗ ಊಟನೂ ಸೇರಂಗಿಲ್ಲ ಬಿಡು ಊಟ ಅಂದ್ರ ಅಲರ್ಜಿ ಆಗ್ತೈತಿ ಈಗ ಥೂ ಆಕಿ ಬಗ್ಗೆ ಟೆನ್ಷನ್ ಮಾಡಿದ್ರು ದೋಸ್ತ ಒಂದ್ ಕೆಲಸ ಮಾಡು ಈಗ ಮುಂದ ಮುಖ ಮುಂಜಾನೆ ಹೋಗೋದು ನೋಡಕ ಯಾಕಂದ್ರೆ ನನ್ನ ಪ್ರಾಣ್ಲೆ ನನಗ ಆಕಿ ನನ್ನ ಜೀವ್ಲೆ ನನ್ನ ಮನೆಗ್ ಬೆಳಗ್ಲೆ ನನಗ ಆಕಿ ಇಲ್ಲ ದೋಸ್ತ ಹಚ್ಕೊಂಬಿಟ್ಟಿನ್ಲಿ ನಾನು ಥೂ ತಲಿ ಹಾಕೋಗ್ಬಿಡೈತಿ ಕೇಳ್ತಾ ದಿನ ಎರಡ್ ದಿನ ಆತ್ಲಿ ನಾನ್ ನೋಡೇ ಇಲ್ಲ ಈಗ ಏನ್ ಮಾಡೋದು ಹೇಳಿ ಏನ್ ಮಾಡೋದ ಆಕಿ ಕಾಣ ಊರಿಗೆ ನನಗ್ ಊಟ ಹೋಗಲ್ಲ ಮುಂಜಾನೆ ಹೋಗೋಣ ಮುಕ್ಕೋ ಟೈಮ್ ಆತ 12 ಆತ ಹೋಗೋಣ ಬೆಳಿಗ್ಗೆ ಆಗಾರ ಮುಂಜಾನೆ ಹೋಗೋಣ ದೋಸ್ತ ಪಕ್ಕ ಹೋಗೋಣ ಊಟ ಮಾಡ್ತೇವ ನೀನು ಊಟ ಅಲ್ಲಿ ಈಗ ಉಣ್ಲ್ಯಾ ದೋಸ್ತ ನನ್ನ ಅದರ ಊಟ ಮಾಡೋರ್ಲಿಯಪ್ಪ ನೀನ ಈ ಬಗ್ಗೆ ಯಾಕೆ ಯೋಚನೆ ಮಾಡ್ಕೊಂತಿ ನೀವು ಉಣ್ಣು ಮಕ್ಕ ಹೋಗು ಸುಮ್ನ ನೀನ್ ಪಾಡಿ ನಿನಗೆ ಬೈಕ್ ಹೋಗ್ ದೋಸ್ತ ದೋಸ್ತ ದೇವತೆ ಬರ್ತಾಳೆ ನನ್ನ ಮುದ್ದು ದೇವತೆ ಬರ್ತಾಳೆ ದೇವತೆ ಲವರ್ ಅನ್ಲಿ ಆಕಿ ಏ ನೀನ್ ಆ ಮಾತ ನೋಕೋಬೇಡ ಮಾತಿಗೆ ನೀ ಆ ಮಾತ ನೋಕೋಬೇಡ ಆಕಿನ ಬಗ್ಗೆ ನೀನು ನನ್ ದೇವತೆಲೆ ಬಾಲೆ ಪ್ಲೀಸ್ ನನ್ನ ತಮ್ಮ ನೀ ಹಾಪ ದೋಸ್ತ್ ಬಾಲೆ ಸಂಬಂಧ ಬಾಲೆ ಬರ್ತಾಳೆ ಟೈಮ್ ಆಗ್ತದೆ ನನಗ ಹುಚ್ಚಿಡ್ದು ಬಿಡ್ತು ದೋಸ್ತ್ ನಿನ್ ಸಂಬಂಧ ಆ ನಾಯಿನ ಅಷ್ಟ ಹೇಳ್ಕೊಂಬರಿ ಇಲ್ಲಿ ಅಣ್ಣ ನಮ್ ದೋಸ್ತನ್ ಬಿಡ್ರ ನಮ್ ದೋಸ್ತನ್ ಬಿಡ್ರ ಅಣ್ಣ ಅಣ್ಣ ಎಲ್ಲರೂ ಹೋಗ್ರು ನಾನ್ ವಿಚಾರಿಸ್ತೀನಿ ಅಣ್ಣ ಬಿಟ್ಬಿಡ್ರಣ್ಣ ಬಿಡೋ ಕಾಲು ನನ್ನ ಮಗನೇ ಅಣ್ಣ ಅಲ್ರಿ ನೀವ್ ಹೇಳ್ದಾಗಿ ನಾಯಿನ ತಕೊಂಡು ಬಂದಿದ್ದೀನಿ ಶಾಬಾಷ್ ಕಳಿಂಗ ಶಾಬಾಷ್
ಕೊಟ್ಟ ಮಾತ್ನಾಗ ನೀ ನಡ್ಕೊಂಡಿದಿ, ನಿನಗೇನ್ ಸೇರ್ಬೇಕು ಅಲ್ಲಿ ಸೇರ್ತ. ಈಗ ಹೋಗು, ಈ ನಾಯಿನ ನಾನು ಹೊಟ್ಟಕ್ಕೆ ಹೇಳು ಮಗನೇ. ಬದ್ಮಾಶ್, ಪಟೇಲ್ರ ಮಗಳಿಗೆ ಕಣ್ಣು ಹಾಕ ಧೈರ್ಯ ಬಂತೇನೋ ನಿನಗೆ? ಆ ಯಾರಲ್ಲ ನೀನು? ಯಾರು ನೀನು? ಹೇಳು, ಯಾರು ನೀನು? ನಾಯಿ ಹೇಳಲೆ, ಯಾರು ಹೇಳಲೆ ನೀನು? ನಾಯಿ ಯಾರಲ್ಲ ನೀನು? ಯಾರಲ್ಲ ನೀನು? ಬದ್ಮಾಶ್, ಹೇಳಲೆ, ಹೇಳಲೆ. ಯಾಕೆ ನಂಗೆ ನಿಂತು ಬಿಟ್ಟಿದ್ದೀಯ? ಯಾರು ಹೇಳು? ನೀನ್ ಸರಿ ಅಮ್ಮ, ನೀನು ಹೇಳು. ಯಾಕೆ ಬಿಡ್ತೀರಿ ಹುಡುಗನ್ನ? ಯಾರು ನೀವು? ನಾವು ಯಾರು ಅಂದ್ರೆ ಏನಾಗಬೇಕಾಯ್ತು? ಹೋಟೆಲ್ರ ಇವ ಯಾರು ಅಂತ ತಿಳ್ಕೊಂಡಿರಿ? ಒಂದಾನೊಂದು ಕಾಲದಾಗ ಹೋಟೆಲ್ರ ಇವ್ರಿಬ್ರು ಒಳ್ಳೆ ಹುಟ್ಟಿದ ಅಣ್ಣ ತಂಗಿ. ಅಲ್ಲೋ ಓಯ್ ಮುತ್ತಣ್ಣ, ಒಂದು ದಿನಾರ ಏನ್ ನಂಗ ಅಂತ ಹೇಳಿಲ್ಲಲ್ಲ ನೀನು? ಯಾಕೆ ಹೇಳಿಲ್ಲ ನೀನು? ಮುತ್ತಣ್ಣ ಹೇಳು, ಹೇಳು, ಯಾಕೆ ಹೇಳಿಲ್ಲ ಹೇಳು ನೀನು? ರಮತಿ ಮಾತು ಕೊಟ್ಟಿಲ್ಲ. ಆಕೆ ನಿನ್ ತಂಗಿ ಅಂತಂದು ನೀ ಹೇಳ್ಕೊಂಡಪ್ಪ ಅಂದ್ರ ಮಹಾರಾಣಿ ಇದ್ದಂತ ನಮ್ ತಂಗಿ ನಾನು ನಿಮ್ಮ ಅಣ್ಣ ಅಂತ ಹೇಳ್ಕೊಂಡ ನಾನು ಸರಿ ಅನ್ಸಲಿಲ್ಲ. ಆಕೆ ಯಾವಾಗ್ಲೂ ನಿಮ್ ಮನೆ ಮಹಾರಾಣಿ ಆಗಿರ್ಲಿ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾನು ನಮ್ ತಂಗಿ ಮುನ್ನ ಒಟ್ಟ ಹೇಳಿಲ್ಲ ನಿಮ್ಮ ಅಣ್ಣ ಅಂತಂದು. ಅದಕ್ಕೋಸ್ಕರ ಪಟೇಲ್ ನಮ್ ತಂಗಿ ತಿನ್ನ ದರ್ಶನ ಆಗ್ಬೇಕು ಅನ್ನೋದಕ್ಕೋಸ್ಕರ ಪ್ರತಿ ದೇವ್ರ ಮುಖ ನೋಡೋದಕ್ಕೋಸ್ಕರ ನನ್ ತಂಗಿ ಮುಖ ನೋಡಿದ್ರೆ ನನಗ್ ಸಮಾಧಾನ. ಅದಕ್ಕೆ ನನಗೆ ಮುದ್ದು ದೇವತೆ ಅಂತಂದು ನಾನು ಪ್ರಾರ್ಥನೆ ಮಾಡಿ ಎಲ್ಲರೂ ತಪ್ಪು ತಿಳ್ಕೊಂಡಾರ. ಆದ್ರೆ ನಂದು ತಪ್ಪೈತಲ್ಲ, ನಮ್ ತಂಗಿ ಅಂತ ಹೇಳ್ತೀರಿ ನೀವೆಲ್ಲ ಯಾಕೆ ಮಾಡ್ತೀರಿ ಪಟೇಲ್ರ? ನಾ ಹೆಂಗ ಏನಂತ ಹೇಳವ್ವ? ನಾನ ನಿಮ್ಮ ಅಣ್ಣ ಅಂತ ಹೆಂಗ ಹೇಳವ್ವ? ನಾನು ಈ ಮನೆ ಮಹಾರಾಣಿ ಆಗಿರ್ತಂದ ಬಹಳ ಆಸೆವ ನನಗೆ. ನಾನು ನಿಮ್ಮ ಅಣ್ಣ ಅಂತ ಹೆಂಗವ ಹೇಳ? ನಾನು ಒಂದು ಟೈಮ್ ರಾಮಯ್ಯತ ಹಗಲಿಸಿದ ರಾಮಯ್ಯತ ಇವತ್ತು ನಮ್ಮನ್ನು ಒಂದು ಮಾಡಿದವ ಪುಣ್ಯವಂತ ಪಟೇಲಪ್ಪ ಅವ್ರ. ಇರ್ಲಿ ಇವತ್ತು ಅಣ್ಣ ತಂಗಿ
ಒಂದ್ ಮಾಡಿದ ಆರಾಮಾಯತ. ಪಡೇಲಪ್ಪರ ನಾ ಬರ್ತೀನಿ ಪಡೇಲಪ್ಪರ. ಆಯ್ತು ಮುತ್ತಣ್ಣ. ಇಡೀ ಊರೂರಿಗೆ ಸಂಭ್ರಮ ಮಾಡ್ತೇವತ್ತ. ಅಣ್ಣ ನಾಳೆ ರಕ್ಷಾಬಂಧನಕ್ಕೆ ಬಾ. ಸರಿ ಅವ್ವ. ಏನಪ್ಪ ಊರ್ ಬಣ ಬಣ ಅನ್ನಕತ್ತೈತೆಲ್ಲ, ಎಲ್ಲ ಕದ ಹಾಕ್ಯಂಡ ಹೋಗ್ಬಿಟ್ರ, ಯಾರು ಕಾಣವನ್ರು. ಶಿವಣ್ಣ ಬಂದು ತಡಿ ಕೇಳ್ಯಾರ. ಯಾಕ ಶಾರದಮ್ಮ ಪೇಚಾಡ್ಕೊಂತ ಬರಕತ್ತಾಳ? ಯಾಕ ಎಲ್ಲಿ ಹೋಗಿದ್ದೆ? ಊರ್ಗೆ ಹೋಗಿದ್ನೇಪ್ಪ 2 ದಿನ. ಇದೇನು ಯಾಕ ಊರ್ ಬಣ ಬಣ ಅನ್ನಕತ್ತೈತಲ್ಲ? ಗೊತ್ತಲ್ಲ ಬೇ ಶರಮ್ ನಿಂಗ? ಗೊತ್ತಿಲ್ಲ ನನ್ಗೆ. ಇದು ಹಬ್ಬ ಉಳಿವೆಲ್ಲ, ಇದು ಒಂದು ಸಂಭ್ರಮ ಬೇರೆ ಐತಿದ. ಹೌದಾ? ಅದೆಂತ ಸಂಭ್ರಮನ ಶಿವಪ್ಪ? ಅದೆಂತ ಸಂಭ್ರಮ? ಶರಮ್ಮ ಗೊತ್ತಿಲ್ಲ ನಿಂಗ? ಆ ರಾಮಜ್ಜ ಎಷ್ಟೋ ವರ್ಷ ಅಣ್ಣನ ತಂಗಿನ ಅಗಲಿಸಿದ್ದ. ಅದನ್ನ ಇವತ್ತು ಕೂಡಿಸ್ಕೊಟ್ಬಿಟ್ರ. ಕೂಡಿಸ್ಕೊಟ್ಟು ಇವತ್ತು ಅವರು ದೊಡ್ಡ ಒಂದು ಸಂಭ್ರಮ ಅದ. ನಮಸ್ಕಾರಪ್ಪ. ಏನ್ ಗುರುಗಳ ಊರಾಗ ಯಾರು ಕಾಣಲ್ರಲ್ಲ, ಜನ ಎಲ್ಲ ಎಲ್ಗೂ ಮುತ್ತಣ್ಣ ಅದನ್ನಲ್ಲ. ಮುತ್ತಣ್ಣ ಎಷ್ಟೋ ವರ್ಷಗಳಿಂದ ಅಣ್ಣ ತಂಗಿ ಅಗಲಿದ್ರು. ಈಗ ಅವ್ರಿಗೋಸ್ಕರ ಇಡೀ ಜೋಳದಾಗ ಅವ್ರು ಮತ್ತೆ ಪುನಃ ಒಂದಾಗಿದಾರ. ಹಂಗಾಗಿ ಜೋಳದಲ್ಲಿ ಅನ್ನ ಸಮರ್ಪಣೆ ಇದೆ. ನಿನಗೆ ಗೊತ್ತಿಲ್ಲ? ಇಡೀ ಊರಂತೆ ಊರೇ ಜೋಳದಲ್ಲಿದೆ. ತಂಗಿಗೋಸ್ಕರ ಮುತ್ತಣ್ಣ ಇಡೀ ಜೋಳಕ್ಕೆ ಊರಿಗೂರೇ ಊಟ ಹಾಕ್ಸ್ತಾ ಇದ್ದಾನೆ. ಹೌದಾ ಗುರುಗಳ? ಹಾಗಾದ್ರೆ ನಾವು ಹೋಗಿ ಊಟ ಮಾಡಿ ಬರ. ನಡ್ರಿ ಎಲ್ಲರೂ ನಡ್ರಿ. ಎಲ್ಲರೂ ನಡ್ರಿ. ಹೌದಾ? ಇಡೀ ಊರಿಗೆ ಊಟ ಹಾಕ್ಸಕತ್ತಾನ ಅಂದ್ರೆ ಅವನು ಬಾಳ ಹೃದಯವಂತ ಬಿಡು. ತಂಗಿಗೋಸ್ಕರ ಇಡೀ ಊರಿಗೆ ಊಟ ಹಾಕ್ಸಕತ್ತಾನ. ತುಂಬಾ ಒಳ್ಳೆ ಗ್ರೇಟ್ ಮನುಷ್ಯ ಬಿಡ. ಬರ್ರಿ ಊಟಕ್ಕೆ ಬರ್ರಿ. ಇದ್ರ ಜಗತ್ತಿನೊಳಗೆ ಅಂತ ಅಣ್ಣ ತಂಗಿ ಇರ್ಬೇಕು. ಎಲ್ಲದ ನಾ ಮುತ್ತಣ್ಣ? ಒಂದ್ಸರಿ ನಾನ್ ನೋಡ್ಬೇಕು. ಹೋಗಂಬಾರ. ಅಲ್ಲಿ ಊಟ ಐತಿ, ಹೋಗೋಣ ಬಾ. ಬಾ ನೋಡ, ನಿಮ್ ತಂಗಿ ಎಷ್ಟೊತ್ತ ಕಾಯಕೊಂತ ನಮ್ಮಣ್ಣ ಬರ್ತಾನ ನಾ ರಾಖಿ ಕಟ್ಬೇಕಂತಂದು ಬಾಳ ಮನ್ಸಿಗೆ ಹಚ್ಕೊಂಡ್ ಕುಂತಾಳ. ಬಾ ರಾಖಿ ಕಟ್ಕೊಂಡ ಇಬ್ರು ಅಣ್ಣ ತಂಗಿ ಇಲ್ಲ ಕುಂದ್ರು ಮುತ್ತಣ್ಣ. ನಿಂದ ಮನೆ ಕುಂದ್ರು, ನಿಂದ ಇದು ನಾನು ನಿಮ್ಮಿದ್ರಿಗೆ ಏನಾಗಲ್ಲ ಕುಂದ್ರು. ಅಪ್ಪ ನೀನು ಈ ಮನೆ ಮಗನ ಇನ್ನೇ ಬ್ಯಾರೆ ಅದಾವ. ಬಾ ಬಾ ಕುಂದ್ರು. ಅಮ್ಮ ಲಕ್ಷ್ಮಿ, ನಿಮ್ಮ ಮಣ್ಣು ಬಂದನ್ ಬಾರಮ್ಮ. ಮುತ್ತಣ್ಣ ಎಷ್ಟೊತ್ತಾಯ್ತಣ್ಣ ಬರ್ಲಿಕ್ಕೆ? ಇಲ್ಲಮ್ಮ, ತಂಗಿ ಅಪರೂಪಕ್ಕೆ ನಂಗೆ ಸಿಕ್ಕಳಲ್ಲ. ಅದಕ್ಕೋಸ್ಕರ ಇಡೀ ಊರು ಮಂದಿಗೆ ನಾನು ಇನ್ನು ಖುಷಿಗೋಸ್ಕರ ನನ್ನ ತಂಗಿ ಸಿಕ್ಕಿದ್ದು ಖುಷಿಗೋಸ್ಕರ ಊಟ ಹಾಕ್ಸಿದ್ನಪ್ಪ ನಾನು. ಅದೇ ಖುಷಿ ನನಗೆ ಇವತ್ತು. ಕುಂಭ ಮೇಳ ಎಲ್ಲ ಮಾಡ್ಸಿದ್ವಿ ಇವತ್ತು. ಊರ ಜಾತ್ರೆ ಮಾಡ್ಸಿದ್ವಿ ನನ್ನ ತಂಗಿ ಸಿಕ್ಕಿದಕ್ಕ. ಇಷ್ಟ ನೋಡುವ, ವರ್ಷ ಬಂದಿನ ನಾನು ಯಾರ್ಗ ಅಪ್ಪಾಜಿ ನಾನು ಅಕ್ಕಿ ಕಟ್ಟಿ ಅಕ್ಕಿ ಕಟ್ಟಿ ಅಂತಿದ್ದಿ. ನೋಡು ಈಗ ಸಿಕ್ಕ ನಿಮ್ಮಣ್ಣಗ ತಗೊಂಬಂದು ಅಕ್ಕಿ ಕಟ್ಬಿಡವ. ನಿನ್ನ ಪ್ರೀತಿಯ ದಾರ ಇದು ಎಂದು ಅಳಿಯದು. ನಮ್ಮ ಬಂಧ ಈ ರಾಖಿಯಿಂದ ಬೆಸೆದಿದೆ ಅನುದಿನ. ಸದಾ ನೀ ನಗುತ್ತಿರು ಅಣ್ಣ, ಸುಖಿಯಾಗಿರು. ನೂರಾರು ಕಾಲ ಹೀಗೆ ಇರಲಿ ನಮ್ಮಿ ಪ್ರೀತಿ.
ಕಂಡ ಕನಸು ನೀನಾಗಿ ಮನದಲ್ಲಿ ಅರಳಿದ ನೆನಪು ನೀನಾಗಿ ಅರಿವಿಗೆ ಬಂತೀಗ ನಿನ್ನ ಪ್ರೀತಿ ಸಾವಿರ ಜನ್ಮದ ನಮ್ಮ ಅನುಬಂಧದ ರೀತಿ ನನ್ನ ಉಸಿರಲ್ಲಿ ಬೆರೆತ ಜೀವ ನೀನು ನನ್ನಿ ಹೃದಯದ ಪ್ರತಿಸ್ಪಂದನ ನೀನು ಈ ಬಂಧ ಎಂದಿಗೂ ಹೀಗೆ ಇರಲಿ ಅಣ್ಣ ತಂಗಿಯ ಪ್ರೀತಿ ಸದಾ ಹಸಿರಾಗಿರಲಿ. ಅಮ್ಮ ಲಕ್ಷ್ಮಿ ನನ್ನ ದೋಸ್ತು ಒಂದು ಪ್ಯಾಕಿ ಕಟ್ಟು ಯಾರಿಲ್ಲ ದೋಸ್ತ ಬಾ. ಅಮ್ಮ ತಂಗಿ ಲಕ್ಷ್ಮಿ ಈಗ ನಾನು ಚಿಕ್ಕ ಉಡುಗೊರೆ ಬಂದು ತಗೊಂಡು ಇದೆಲ್ಲ ಯಾಕೆ ಬರ್ಕೋದಿಲ್ಲ ಬಹಳ ವಜ್ಜೆ ಆಯ್ತು. ಇಲ್ಲಮ್ಮ ಪ್ರತಿ ವರ್ಷ ರಕ್ಷಾಬಂಧನ ಅಣ್ಣ ತಂಗಿ ಬಂದಾಗ ರಕ್ಷಾಬಂಧನ ರಾಖಿ ಕಟ್ಟಿನಪ್ಪ ಅಂದ್ರ ಆ ತಂಗಿಗೆ ಒಂದು ಉಡುಗೊರೆ ಕೊಡ್ಬೇಕನ್ನೋ ಒಂದು ಉದ್ದೇಶ ಇರ್ತಾರಮ್ಮ ನಮ್ಗೆ. ಅದಕ್ಕೋಸ್ಕರ ಈ ನಿಮ್ಮ ಅಣ್ಣಂದು ಉಡುಗೊರೆ ಮಾಡ್ತೀನಿ ನನ್ನ ತಂಗಿಗೆ. ಇದಪ್ಪ ಅಣ್ಣ ತಂಗಿ ಪ್ರೀತಿ ಆಯ್ತು. ದೇವರು ದೊಡ್ಡವನು ಇಬ್ರು ಅಣ್ಣ ತಂಗಿನ ಖುಷಿಂದಲ್ಲ, ಅದೇ ನಮ್ಗೆ ದೊಡ್ಡ ಸಂತೋಷ. ಏನ್ ಮುತ್ತಣ್ಣ ಇಲ್ಲೇ ಇದ್ದು ಈ ಮನ್ಯಾಗ ನೀವು ಇರ್ಬೇಕು, ಇಬ್ರು ಈ ಮನ್ಯಾಗ ಇದ್ದು ನಾನು ತೀವ್ರ ಸಂತೋಷದಿಂದ ನಾನು ಪ್ರಾಣ ಬಿಡುತ್ತೆ ಮಾಡ್ಬಿಡಪ್ಪ. ಸ್ವಲ್ಪ ಎಂತ ಮಾತಾಡ್ತೀರಿ. ಆಯ್ತಪ್ಪ, ನಾನು ಇದು ಎಲ್ಲ ಮಾಡಿದ್ದೆ ನಿಮ್ಗೆ ನನ್ನ ಮಗಳಿಗೋಸ್ಕರ. ಆಯ್ತು ಸ್ವಲ್ಪ ಇಷ್ಟು ದಿನ ಅಣ್ಣ ತಂಗಿ ಅಗ್ಲಿದ್ವಿ ಅಂತೂ ರಾಮಾಯಣ ನಮ್ಮನ್ನ ಒಂದ್ ಮಾಡಿದ. ನಾವು ಇಬ್ರು ಅನಾಥ ಆಗ್ತೀವಿ ಅನ್ನೋ ಒಂದು ಉದ್ದೇಶ ಇತ್ತು. ಆದ್ರೆ ಇವತ್ತು ನಿಜವಾಗ್ಲೂ ತಂದೆ ರೂಪ ನೀವ ನಂಬಿದ್ದಲ್ಲ. ಆಯ್ತಪ್ಪ, ದೇವರು ನಮ್ಮನ್ನೆಲ್ಲಾನು ಸುಖವಾಗಿ ಹೇಳಿ. ನಮ್ ದೋಸ್ತನ್ ಕಣ್ಣಲ್ಲಿ ಕಂಡ ಕನಸು ನೀನಾಗಿ ಮನದಲ್ಲಿ ಅರಳಿದ ನೆನಪು ನೀನಾಗಿ ಅರಿವಿಗೆ ಬಂತೀಗ ನಿನ್ನ ಪ್ರೀತಿ ಸಾವಿರ ಜನ್ಮದ ನಮ್ಮ ಅನುಬಂಧದ ರೀತಿ ನನ್ನ ಉಸಿರ